ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಭಾರತದ ಕೃಷಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ದೋಷಗಳನ್ನು ಸರಿದೂಗಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳನ್ನು ಕುರಿತು ಚರ್ಚಿಸಿರ್ತಕ್ಕಂಥದ್ದು. ಇನ್ ದಿ ಲಾಸ್ಟ್ ಕ್ಲಾಸ್ we have discussed about the remedial measures to improve the agricultural marketing. ಸೊ ಈ ಕೃಷಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳನ್ನು ಕುರಿತು ಚರ್ಚಿಸಿದ್ವಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಭಾರತದ ನೀರಾವರಿ ಇರಿಗೇಷನ್ ಇನ್ ಇಂಡಿಯಾ, ಸೊ ಈ ನೀರಾವರಿ ವಿಷಯ ವಸ್ತುವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಕೃಷಿ ಉತ್ಪಾದಕತೆ ಮತ್ತು ಉತ್ಪಾದನೆ ಹೆಚ್ಚಾಗಿ ನೀರಿನ ಲಭ್ಯತೆಯನ್ನು ಅವಲಂಬಿಸಿರ್ತಕ್ಕಂಥದ್ದು. ಸೊ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟೀಸ್ ಈಸ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದಿ ಅವೈಲಬಿಲಿಟಿ ಆಫ್ ದಿ ವಾಟರ್. ಇವತ್ತು ಕೃಷಿ ಉತ್ಪಾದನೆ ಆಗಿರ್ಬೋದು, ಉತ್ಪಾದಕತೆ ಹೆಚ್ಚಾಗಿ ಏನನ್ನು ಅವಲಂಬಿಸಿದೆ? ನೀರನ್ನು ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಕೃಷಿ ಅಭಿವೃದ್ಧಿಯಲ್ಲಿ ನೀರಾವರಿಯ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ದ ರೋಲ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ ಎ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಇವತ್ತು ಕೃಷಿ ಅಭಿವೃದ್ಧಿಯಲ್ಲಿ ಈ ನೀರಾವರಿಯ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ. ಹಾಗೆಯೇ 55%ಕ್ಕಿಂತಲೂ ಅಧಿಕ ಜನರು ಇವತ್ತು ಕೃಷಿಯನ್ನೇ ತಮ್ಮ ಪ್ರಧಾನ ಕಸುಬನ್ನಾಗಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಈ ನೀರಾವರಿ ಸೌಲಭ್ಯಗಳು ಕೃಷಿ ಅಭಿವೃದ್ಧಿಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಸೊ ದ ರೋಲ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ ಎ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಸೊ ಹಾಗಾಗಿ ಕೃಷಿ ಉತ್ಪಾದನೆ ಹೆಚ್ಚಾಗಬೇಕು, ಕೃಷಿ ಉತ್ಪಾದಕತೆ ಹೆಚ್ಚಾಗಬೇಕು ಅಂತಂದರೆ ಅಲ್ಲಿ ನೀರಾವರಿ ಸೌಲಭ್ಯ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅನೇಕ ನೀರಾವರಿ ಸೌಲಭ್ಯಗಳನ್ನು ಅಳವಡಿಸಿಕೊಂಡು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಭಾರತ ಸರ್ಕಾರ ಇವತ್ತು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಸೊ ಇಲ್ಲಿ ನೀರಾವರಿ ಸೌಲಭ್ಯಗಳು ಕೃಷಿ ಅಭಿವೃದ್ಧಿಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದರೂ ಕೂಡ ಭಾರತದಲ್ಲಿನ ಒಟ್ಟು ಕೃಷಿ ಭೂಮಿಯ 55%ಕ್ಕಿಂತಲೂ ಅಧಿಕ ಭೂಮಿ ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಮೋರ್ ದೆನ್ 55% ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಟುಡೇಸ್ ಈಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ರೈನ್ಫಾಲ್. ಇವತ್ತಿಗೂ ಕೂಡ 55% ಕೃಷಿ ಭೂಮಿ ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಸೊ ನಮ್ಮ ದೇಶದಲ್ಲಿ ಇವತ್ತು 45% ಕೃಷಿ ಭೂಮಿಗೆ ಮಾತ್ರ ನೀರಾವರಿಯನ್ನು ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಓನ್ಲಿ ಫಾರ್ ದಿ 45% ಆಫ್ ದಿ ಅಗ್ರಿಕಲ್ಚರ್ ಲ್ಯಾಂಡ್ ದೇರ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ ಇರಿಗೇಷನ್ ಫೆಸಿಲಿಟೀಸ್, adapted to the irrigation facilities. Remaining 55% of agriculture land is always depends upon the rainfall. ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ 55% ಕೃಷಿ ಭೂಮಿ ಮಳೆಯನ್ನೇ ಅವಲಂಬಿಸಿದೆ. ಕೇವಲ 45% ಕೃಷಿ ಭೂಮಿಯನ್ನು ಮಾತ್ರ ನೀರಾವರಿಗೆ ಒಳಪಡಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಭಾರತದ ಕೃಷಿಯನ್ನು ಮಳೆಯೊಂದಿಗಿನ ಜೂಜಾಟ ಅಥವಾ ಹವಾಮಾನದೊಂದಿಗೆ ಜೂಜಾಟ ಅಂತ ಕರೀತಾ ಇದ್ವಿ. ಸೊ ಬಿಕಾಸ್ ವಿ ಮಸ್ಟ್ ಬಿ ಕಾಲ್ಡ್ ಅಪಾನ್ ಎ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಎ ಗ್ಯಾಮ್ಲಿಂಗ್ ಇನ್ ಮಾನ್ಸೂನ್ ಅಂತ ಕರೀತಾ ಇದ್ವಿ. ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಎ ಗ್ಯಾಮ್ಲಿಂಗ್ ಇನ್ ಮಾನ್ಸೂನ್ ಬಿಕಾಸ್ ಮೋರ್ ದೆನ್ 55% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದಿ ರೈನ್ಫಾಲ್. ಹಾಗಾಗಿ ಇವತ್ತು ಅರ್ಧದಷ್ಟು ಕೃಷಿ ಭೂಮಿ ಮಳೆಯನ್ನು ಅವಲಂಬಿಸಿದೆ, ಅರ್ಧದಷ್ಟು ಕೃಷಿ ಭೂಮಿಯನ್ನು ಮಾತ್ರ ನೀರಾವರಿಗೆ ಒಳಪಡಿಸಿದೆ. ಹಾಗಾಗಿ ನಮ್ಮ ದೇಶದ ಕೃಷಿ ಉತ್ಪಾದನೆ ಇನ್ನೂ ಹೆಚ್ಚಾಗಬೇಕು, ಉತ್ಪಾದಕತೆ ಇನ್ನಷ್ಟು ಹೆಚ್ಚಾಗಬೇಕು ಅಂತಂದರೆ ನಾವು ಇನ್ನಷ್ಟು ಕೃಷಿ ಭೂಮಿಯನ್ನು ನೀರಾವರಿಗೆ ಒಳಪಡಿಸಿದರೆ ಮಾತ್ರ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಳವಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ನೆಕ್ಸ್ಟ್, ಮೀನಿಂಗ್ ಆಫ್ ಇರಿಗೇಷನ್, ನೀರಾವರಿಯ ಅರ್ಥ ವಿವರಣೆ. ಸೊ ಕಡಿಮೆ ಮಳೆ ಬೀಳುವ ಹಾಗೂ ಅನಿಶ್ಚಿತವಾಗಿರ್ತಕ್ಕಂತಹ ಪ್ರದೇಶಗಳಲ್ಲಿ
ಕೆರೆ, ಕಾಲುವೆ, ಬಾವಿ, ಕೊಳವೆ ಬಾವಿ ಮುಂತಾದ ಮೂಲಗಳಿಂದ ಕೃತಕವಾಗಿ ನೀರನ್ನು ಹಾಯಿಸಿ ವ್ಯವಸಾಯ ಮಾಡ್ತಕ್ಕಂಥದ್ದಕ್ಕೆ ನಾವು ನೀರಾವರಿ ಅಂತ ಕರೀತಾ ಇದ್ದೀವಿ. ಕಡಿಮೆ ಮಳೆ ಬೀಳುವ ಮತ್ತು ಅನಿಶ್ಚಿತವಾಗಿರುವ ಪ್ರದೇಶಗಳಲ್ಲಿ, ಮಳೆ ಎಲ್ಲಿ ಅನಿಶ್ಚಿತವಾಗಿರ್ತದೆಯೋ, ಎಲ್ಲಿ ಕಡಿಮೆ ಮಳೆ ಬೀಳ್ತಾ ಇರ್ತದೆಯೋ ಆ ಪ್ರದೇಶಗಳಲ್ಲಿ ಕೆರೆಗಳ ಮೂಲಕ, ಕಾಲುವೆಗಳ ಮೂಲಕ, ಬಾವಿಗಳ ಮೂಲಕ, ಕೊಳವೆ ಬಾವಿಗಳ ಮೂಲಕ ಇಲ್ಲಿ ಕೃತಕ ನೀರಾವರಿ ಸೌಲಭ್ಯವನ್ನು ಹೊಂದಿ ವ್ಯವಸಾಯ ಮಾಡುವುದಕ್ಕೆ ನಾವು ನೀರಾವರಿ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಕೃಷಿ ಭೂಮಿಗೆ ನೀರು ಪೂರೈಕೆ ಮಾಡುವುದರ ಜೊತೆಗೆ ನೀರಾವರಿಯು ಪ್ರವಾಹ ನಿಯಂತ್ರಣ, ನೀರು ಸಂಗ್ರಹಣೆ, ಭೂ ಸವೆತ ನಿಯಂತ್ರಣ, ಭೂಸಾರ ಸಂರಕ್ಷಣೆ ಮುಂತಾದ ಉದ್ದೇಶಗಳನ್ನು ಹೊಂದಿರತಕ್ಕಂಥದ್ದು. ಸೊ ಇಲ್ಲಿ ಒಂದೇ ಉದ್ದೇಶಕ್ಕಾಗಿ ನೀರಾವರಿ ಸೌಲಭ್ಯಗಳನ್ನು ನಿರ್ಮಿಸಿರೋದಿಲ್ಲ. ಸೊ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಂಡ ಬಳಿಕ ಅದರಿಂದ ಅನೇಕ ಅನುಕೂಲತೆಗಳು ಆಗ್ತಾ ಇರ್ತಕ್ಕಂಥದ್ದು. ಸೊ ವೇರ್ ದೇರ್ ಇಸ್ ಎ ಸ್ಕೇರ್ಸಿಟೀಸ್ ಆಫ್ ರೈನ್, ವೇರ್ ದೇರ್ ಇಸ್ ಎ ಅನ್ಸರ್ಟನಿಟಿ ಆಫ್ ರೈನ್, and that reason wise we must be implementation of the irrigation facilities on the basis of the tank, canal, well, borewell, some of other sources. There will be implementation of the irrigation facilities to agricultural land, that is called a irrigation. ಎಲ್ಲಿ ಕಡಿಮೆ ಮಳೆ ಬೀಳ್ತಾ ಇದೆ, ಯಾವ ಪ್ರದೇಶದಲ್ಲಿ ಮಳೆ ಅನಿಶ್ಚಿತವಾಗಿದೆಯೋ ಆ ಪ್ರದೇಶಗಳಲ್ಲಿ ಕೆರೆ, ಕಾಲುವೆ, ಬಾವಿ ಮತ್ತು ಕೊಳವೆ ಬಾವಿ ಮುಂತಾದ ಮೂಲಗಳಿಂದ ನಾವು ಕೃತಕವಾಗಿ ನೀರನ್ನು ಹಾಯಿಸಿ ವ್ಯವಸಾಯ ಮಾಡ್ತಕ್ಕಂಥದ್ದಕ್ಕೆ ನೀರಾವರಿ ಅಂತ ಕರೀತಾ ಇದ್ವಿ. ಸೊ ಇಲ್ಲಿ ಕೃಷಿ ಭೂಮಿಗೆ ನೀರು ಪೂರೈಕೆ ಮಾಡೋದ್ರ ಜೊತೆಗೆ ನೀರಾವರಿಯು ಪ್ರವಾಹ ನಿಯಂತ್ರಣ, ನೀರು ಸಂಗ್ರಹಣೆ, ಭೂ ಸವೆತ ನಿಯಂತ್ರಣ, ಭೂಸಾರ ಸಂರಕ್ಷಣೆ ಮುಂತಾದ ಉದ್ದೇಶಗಳನ್ನು ಹೊಂದಿರತಕ್ಕಂಥದ್ದು. ಇರಿಗೇಷನ್ ಫೆಸಿಲಿಟೀಸ್ there will be existing as an important objectives. So the control of floods, storage of water, so control of soil erosion. So these are the important objectives of the irrigation facilities, not only for the supplying of the water in agricultural land. So in these, some of those objectives is also main important to the ಇರಿಗೇಷನ್ ಫೆಸಿಲಿಟೀಸ್. ಕೇವಲ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡೋದಷ್ಟೇ ಮುಖ್ಯ ಅಲ್ಲ ನೀರಾವರಿದು. ಅಲ್ಲಿ ಅನೇಕ ಉದ್ದೇಶಗಳು ಇರ್ತಕ್ಕಂಥದ್ದು. ಪ್ರವಾಹವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ನೀರು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಭೂ ಸವೆತವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸ್ತಕ್ಕಂಥ ಉದ್ದೇಶದಿಂದ ಈ ನೀರಾವರಿ ಸೌಲಭ್ಯವನ್ನು ನಾವು ಕಲ್ಪಿಸಿಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಸೊ ನೀರಾವರಿಯ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಇರಿಗೇಷನ್, ನೀರಾವರಿಯ ಮಹತ್ವ. So what are the importance of the irrigation? ಸೊ ನೀರಾವರಿ ಈ ಹಿಂದೆ ತಿಳಿದಿರುವಂತೆ ಕೃಷಿಯ ಪ್ರಾಣವಾಯು. ಇರಿಗೇಷನ್ ಈಸ್ ಎ ಆಕ್ಸಿಜನ್ ಆಫ್ ದಿ ಅಗ್ರಿಕಲ್ಚರ್. ಇರಿಗೇಷನ್ ಈಸ್ ಎ ಆಕ್ಸಿಜನ್ ಆಫ್ ಎ ಅಗ್ರಿಕಲ್ಚರ್. ಕೃಷಿಗೆ ಈ ನೀರಾವರಿ ಅನ್ನೋದು ಆಮ್ಲಜನಕವಿದ್ದಂತೆ, ಪ್ರಾಣವಾಯು ಇದ್ದಂತೆ. ನೀರಾವರಿ ಸೌಲಭ್ಯಗಳು, ನಾವಿವತ್ತು ಉಸಿರಾಡಲಿಕ್ಕೆ ಆಕ್ಸಿಜನ್ ಎಷ್ಟು ಮುಖ್ಯವೋ ಅಲ್ಲಿ ಕೃಷಿ ಉತ್ಪಾದನಾ ಚಟುವಟಿಕೆಗಳು ಸಕ್ರಿಯವಾಗಿ ನಡಿಬೇಕು ಅಂತಂದರೆ, ಉತ್ಪಾದನೆ ಹೆಚ್ಚಾಗಬೇಕು, ಉತ್ಪಾದಕತೆ ಹೆಚ್ಚಾಗಬೇಕು ಅಂತಂದರೆ ನೀರಾವರಿ ಸೌಲಭ್ಯಗಳು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನೀರಾವರಿ ಸೌಲಭ್ಯಗಳು ಅತ್ಯಧಿಕ ಪ್ರಮಾಣದಲ್ಲಿ ಲಭ್ಯವಿರ್ತಕ್ಕಂಥ ದೇಶದಲ್ಲಿ ಕೃಷಿ ತ್ವರಿತ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಇನ್ ವಿಚ್ ಕಂಟ್ರೀಸ್ ದೇರ್ ವಿಲ್ ಬಿ ಎಕ್ಸಿಸ್ಟಿಂಗ್ more irrigation facilities, that countries will be well developed in agricultural sector. ಯಾವ ದೇಶಗಳು ಇಲ್ಲಿ ಹೆಚ್ಚು ನೀರಾವರಿ ಸೌಲಭ್ಯವನ್ನು ಹೊಂದಿದ್ದಾವೆ ಆ ದೇಶಗಳು ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಭಾರತದಲ್ಲಿ ನೀರಾವರಿಯ ಪ್ರಾಮುಖ್ಯತೆಯನ್ನು ನಾವು ಅನೇಕ ಅಂಶಗಳಿಂದ ತಿಳಿದುಕೊಳ್ಳಬಹುದು.
So, what are the importance of irrigation facilities? In these importance, there will be discussed. So, some of those important factors. ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಮೂಲಕ ನಾವು ನೀರಾವರಿಯ ಮಹತ್ವವನ್ನು ನಾವಿಲ್ಲಿ ತಿಳ್ಕೋಬಹುದು. ಆ ಪ್ರಮುಖ ಅಂಶಗಳು ಯಾವುವು ಅಂತಂದರೆ, ಫಸ್ಟ್ ಒನ್ ಅನಿರ್ದಿಷ್ಟ ಮಳೆ, ಅನ್ಸರ್ಟನಿಟಿ ರೈನ್ಸ್. ಸೊ ಇಂಡಿಯನ್ ರೈನ್ಸ್ is always uncertainty. So Indian agriculture is always depends upon the rainfall. More than 60% of the agriculture land is depends upon the rainfall. ಭಾರತದಲ್ಲಿ ಕೃಷಿ ಹೆಚ್ಚಾಗಿ ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಆದರೆ ಭಾರತದಲ್ಲಿ ಮಳೆ ತುಂಬ ಅನಿರ್ದಿಷ್ಟವಾಗಿರ್ತಕ್ಕಂಥದ್ದು. ಇಂಡಿಯನ್ ಸೊ ಮಾನ್ಸೂನ್ ಈಸ್ ಆಲ್ವೇಸ್ ಅನ್ಸರ್ಟನಿಟಿ. So uncertainty of rain there will be existing in our country. ನಮ್ಮ ದೇಶದಲ್ಲಿ ಯಾವಾಗಲೂ ಮಳೆ ಅನಿಶ್ಚಿತವಾಗಿರುತ್ತದೆ. ಅಂದರೆ ಬೇಕು ಅಂದಾಗ ಮಳೆ ಬರೋದಿಲ್ಲ, ಬೇಡ ಅಂತಂದಾಗ ಅತಿಯಾದ ರೀತಿಯಲ್ಲಿ ಮಳೆ ಸುರಿಯತಕ್ಕಂಥ ಒಂದು ಸನ್ನಿವೇಶವನ್ನು ಭಾರತದ ಭಾರತದಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಳೆ ನಮ್ಮ ದೇಶದಲ್ಲಿ ಅಸಮರ್ಪಕವಾಗಿರ್ತಕ್ಕಂಥದ್ದು. ಸೊ ರೈನ್ ದೇರ್ ವಿಲ್ ಬಿ ಫಾಲಿಂಗ್ ಇನ್ ಎ ಅನ್ಬ್ಯಾಲೆನ್ಸ್ಡ್. ಇವತ್ತು ನಮ್ಮ ದೇಶದಲ್ಲಿ ಮಳೆ ಎಲ್ಲ ಪ್ರದೇಶಗಳಲ್ಲಿ ಸಮತೋಲನವಾಗಿ ಬೀಳೋದಿಲ್ಲ. ಕೆಲವು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಮಳೆ ಬಿದ್ದರೆ, ಕೆಲವು ಪ್ರದೇಶಗಳಲ್ಲಿ ಮಳೆ ಕಡಿಮೆ ಪ್ರಮಾಣದಲ್ಲಿ ಬೀಳ್ತಕ್ಕಂಥದ್ದು. ನೋಡಿ, ದೇಶದ ಚಿರಾಪುಂಜಿ ಮುಂತಾದ ಪ್ರದೇಶಗಳಲ್ಲಿ ಅತಿಯಾದ ಮಳೆ ಬಿದ್ದರೆ, ಇನ್ನು ಕೆಲವು ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಕಾಲಕ್ಕೆ ಸರಿಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗದೇ ಇರೋದು ಒಂದು ಕಡೆಯಾದರೆ, ಅದು ಎಲ್ಲ ಪ್ರದೇಶಗಳಲ್ಲಿ ಒಂದೇ ಪ್ರಮಾಣದಲ್ಲಿ ಮಳೆ ಸಮತೋಲನವಾಗಿ ಬರೋದಿಲ್ಲ. ಇದರಿಂದಾಗಿ ಪ್ರವಾಹ, ಬರಗಾಲ, ಚಂಡಮಾರುತ, ಭೂಸವೆತ ಮುಂತಾದವುಗಳು ತೀರಾ ಸಾಮಾನ್ಯವಾಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಹಾಗಾಗಿ ಮಳೆಯಿಂದ ಇವತ್ತು ನದಿ ಸೇರತಕ್ಕಂಥ ನೀರು ಸಮುದ್ರವನ್ನು ಸೇರಿ ಪೋಲಾಗತಕ್ಕಂಥದ್ದು. ಆದ್ದರಿಂದ ಭಾರತದಲ್ಲಿ ಲಭ್ಯವಿರ್ತಕ್ಕಂಥ ನೀರನ್ನು ನಾವು ಸಮರ್ಪಕವಾಗಿ ಬಳಸಿಕೊಳ್ಳಲು, ಹಾಗೆಯೇ ಮಳೆಯ ಮೇಲಿನ ಕೃಷಿಯ ಅವಲಂಬನೆಯನ್ನು ತಗ್ಗಿಸಲಿಕ್ಕೆ ನೀರಾವರಿ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲೇಬೇಕಾಗಿರ್ತಕ್ಕಂಥದ್ದು. ಇವತ್ತು ಎಷ್ಟೋ ನದಿಗಳಲ್ಲಿ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಇವತ್ತು ನೀರು ನದಿ ಮೂಲಕ ಸಮುದ್ರವನ್ನು ಸೇರಿ ಫೋಲಾಗ್ತಕ್ಕಂಥದ್ದು. ಮಳೆಗಾಲದಲ್ಲಿ ಉತ್ತರ ಭಾರತದ ನದಿಗಳು ತುಂಬಿ ಹರಿತಾ ಇರ್ತಕ್ಕಂಥ ನದಿ ನೀರು ಸಮುದ್ರವನ್ನು ಸೇರಿ ಫೋಲ್ ಆಗ್ತಕ್ಕಂಥದ್ದು, ವೇಸ್ಟ್ ಆಗ್ತಕ್ಕಂಥದ್ದು. ಹಾಗಿದ್ದಾಗ ಆ ತುಂಬಿ ಹರಿಯತಕ್ಕಂಥ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹಿಸಿ, ಆ ಸಂಗ್ರಹಿಸಿರ್ತಕ್ಕಂಥ ನೀರನ್ನು ಕೃಷಿ ಚಟುವಟಿಕೆಗೆ ನಾವು ಬಳಸಿಕೊಂಡ್ರೆ ಕೃಷಿ ಉತ್ಪಾದನೆ ಏನಾಗುತ್ತೆ, ಹೆಚ್ಚಳವಾಗುತ್ತೆ. ಹಾಗಾಗಿ ನಾವು ಹರಿಯತಕ್ಕಂಥ ನೀರನ್ನು ವ್ಯರ್ಥ ಮಾಡದೆ, ಅದನ್ನು ನೀರು ಹರಿಲಿಕ್ಕೆ ಬಿಡದೆ, ಸಮುದ್ರವನ್ನು ಸೇರಲಿಕ್ಕೆ ಬಿಡದೆ ಅದನ್ನು ಸಂಗ್ರಹಿಸಿಡಬೇಕು. ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಆ ಅಣೆಕಟ್ಟುಗಳ ಡ್ಯಾಮ್ಗಳಲ್ಲಿ ನೀರನ್ನು ಸ್ಟೋರೇಜ್ ಮಾಡಿರ್ತಕ್ಕಂಥ ವಾಟರನ್ನು ಕ್ಯಾನಲ್ ಮೂಲಕ ಸಪ್ಲೈ ಮಾಡೋದ್ರ ಮೂಲಕ ಇವತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸ್ಬೋದು. ಆ ರೀತಿ ಹೆಚ್ಚಿಸಬೇಕು ಅಂತಂದರೆ ನೀರಾವರಿ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಉಳಿದಂತಹ ಮಹತ್ವದ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ.